ಇನ್ನೊಂದು ಕಡೆಗೆ ಬಾಲರಾಮ ಹೇಗಿರಬಹುದು ಅನ್ನುವಂತಹ ಕಲ್ಪನೆಯನ್ನ ಮಾಡ್ಕೊಳ್ಳೋದು ಅಷ್ಟೇ ಪುಳಕಿತಗೊಂಡಂತಹ ಅನುಭವ. ಇವತ್ತು ಈಗಾಗಲೇ ಪುರಪ್ರವೇಶ ಆಗಿದೆ, ಬಾಲರಾಮ ಮೂರ್ತಿಯ ಪುರಪ್ರವೇಶ ಆಗಿದೆ. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸುವಂತಹ ವಿಗ್ರಹ ಇದೇ ರೀತಿ ಇರುತ್ತಾ, ಇದೇನಾ ಅದು ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ, ಒಂದು ಕುತೂಹಲ ಭಕ್ತ ವೃಂದದಲ್ಲಿ ಮನೆ ಮಾಡಿದೆ. ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಹೋಗಿದೆಯಲ್ಲ, ಅದರಲ್ಲಿ ಧನುರ್ಧಾರಿ ಬಾಲಕರಾಮ ಅಂದ್ರೆ ಬಾಲರಾಮನ ಈ ಫೋಟೋ ನೀವೇನ್ ಗಮನಿಸ್ತಾ ಇದ್ದೀರಾ, ಇದೇ ರೀತಿ ಕೆತ್ತಿರಬಹುದಾ ಅರುಣ್ ಯೋಗಿರಾಜ್ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಆಗ್ಲೇ ಆ ವಿಗ್ರಹದ ಬಗ್ಗೆ ನಾವು ಡೀಟೇಲ್ಸ್ ನ ಈ ಹಿಂದಿನ ಅನೇಕ ಸರಣಿಗಳಲ್ಲಿ ಕೊಟ್ಟಿದ್ದೀವಿ, ಸಂಚಿಕೆಗಳಲ್ಲಿ ಹೇಳಿದೀವಿ. ಯಾವ ರೀತಿ ಆ ಧನುರ್ಧಾರಿ ಬಾಲರಾಮ ಇರ್ತಾನೆ, ಆತನ ಮುಖದಲ್ಲಿ ಆ ಇಡೀ ಮೂರ್ತಿಯನ್ನ ಆಯ್ಕೆ ಮಾಡಬೇಕಾದ್ರೆ ಆ ಮುಖದ ತೇಜಸ್ಸು, ದೈವಿಕ ಕಳೆ, ಇದೆಲ್ಲ ಅಂಶಗಳನ್ನ ಪರಿಗಣಿಸಿಯೇ ಆ ಮೂರ್ತಿಯನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಇದೇ ಇರಬಹುದಾ ಸೆಲೆಕ್ಟ್ ಆಗಿರುವಂತಹ ಮೂರ್ತಿ, ಅದನ್ನೇ ಫೋಟೋ ಆಗಿ ಮುದ್ರಿಸಿದ್ದಾರ ಅನ್ನುವಂತಹ ಕೌತುಕ, ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಇದೆ. ಜನವರಿ 22ನೇ ತಾರೀಕು ಇಡೀ ಭಾರತದ ನಾಡಿ ಮಿಡಿತ ರಾಮ ಇದೇ ರೀತಿ ಕಾಣಿಸ್ತಾನ ಅನ್ನೋ ಕುತೂಹಲ.